ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಟಿ ಸ್ಟುಡಿಯೋ ಬೈ ಸ್ಟುಡಿಯೋ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾವು ಚಿಕನ್ ಮಾಡಿದ್ದೀವಿ, ಮಟನ್ ಮಾಡಿದ್ದೀವಿ, ಫಿಶ್ ಮಾಡಿದ್ದೀವಿ. ಸೊ ಮೊಟ್ಟೆಕೋಳಿ ಸಾಂಬಾರು ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಷಯದಲ್ಲಿ ಏನಪ್ಪ ಅಂತಂದರೆ, ಮೀನಾಕ್ಷಿ ಅವರು ಅನ್ನ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದಾರೆ. ಇವತ್ತು ಏನಾದರೂ ಸ್ವೀಟ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಆವಾಗ ಅವ್ರು ಹೇಳಿದ್ರು ಪೂರಿ ಮಾಡೋಣ, ಸ್ವೀಟ್ ಪೂರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಬನ್ನಿ, ಇವತ್ತು ಪೂರಿ ಹೊಸದಾಗಿ ಟ್ರೈ ಮಾಡ್ತಾಯಿದ್ದೀವಿ. ಅದು ಪೂರಿಯಲ್ಲಿ ಸ್ವೀಟ್ ಪೂರಿ ಅಂತ ಫ್ರೆಂಡ್ಸ್. ಸೊ ಅದರಿಂದ ನೋಡೋಣ ಬನ್ನಿ ಫ್ರೆಂಡ್ಸ್, ಸ್ವೀಟ್ ಪೂರಿ ಹೇಗಿರುತ್ತೆ. ಸ್ವೀಟ್ ತಿನ್ನೋರಿಗಂತೂ ಇವತ್ತು ಗ್ಯಾರಂಟಿ ಹಬ್ಬ. ಯಾಕೆಂತಂದರೆ ಅಷ್ಟು ಟೇಸ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನನಗೇನೇನೋ ಒಂದು ಐಡಿಯಾಗಳು ಹೇಳಿ ತುಂಬ ಆಸೆಗಳು ಹುಟ್ಟಿಸಿದ್ದಾರೆ. ಸೊ ನೋಡೋಣ ಹೇಗಿರುತ್ತಂತ. ಬನ್ನಿ ಫ್ರೆಂಡ್ಸ್. ಹೋಗಿದ್ದ ಮುಂಚೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡೋದ್ರಿಂದ ನಾವಿನ್ನ ಹೊಸದಾಗಿ ಹೊಸ ರೆಸಿಪಿಗಳು ನಿಮಗೋಸ್ಕರ ತರ್ತಾ ಇದ್ದೀವಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡಲ್ಲಿ ಸ್ವೀಟ್ ಪೂರಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಈ ಥರ ನೋಡಿ ಫ್ರೆಂಡ್ಸ್, ಸ್ವೀಟ್ ಪೂರಿ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. 3 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಿ, 1/2 ಟೀ ಸ್ಪೂನಷ್ಟು ಸಾಲ್ಟು, ಆಮೇಲೆ 2 ಸ್ಪೂನಷ್ಟು ತುಪ್ಪ, ಕಾಲು ಸ್ಪೂನ್ ಫ್ರೆಂಡ್ ಅಂದರೆ 1-2 ಚಿಟಿಕೆಯಷ್ಟು, ಕಾಲು ಸ್ಪೂನಷ್ಟು ಅರಿಶಿಣ ಫ್ರೆಂಡ್ಸ್. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಹದವಾಗಿ ಚಪಾತಿ ಹಿಟ್ಟು ಥರನೇ ನಾವು ನೀಟಾಗಿ ನಾದ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚಪಾತಿ ಹಿಟ್ಟು ನೀಟಾಗಿ ನಾದ್ಕೋಬೇಕು. ಈಗ ಇದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿ ಆಯಿತು ನೋಡಿ, ನೀಟಾಗಿ ನಾದ್ಕೊಂಡಿದ್ವಿ. ಇದನ್ನು ಒಂದು 2-3 ನಿಮಿಷ ಫ್ರೆಂಡ್ಸ್ ರೆಸ್ಟಿಗೆ ಇಟ್ಬಿಡೋಣ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್, ಅದಕ್ಕೆ ಬೇಕಾಗಿರುವ ಸಾಮಾನುಗಳು. ಇದು ಬೆಲ್ಲ ಫ್ರೆಂಡ್ಸ್, ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀವಿ. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಕೊಬ್ಬರಿ, ಇದು ಒಂದು ಪೂರ್ತಿ ಕೊಬ್ಬರಿ ಫ್ರೆಂಡ್ಸ್, ಅದನ್ನು ನೀಟಾಗಿ ತುರ್ಕೊಂಡಿದ್ವಿ ಈ ಥರ. ಇದು ಬಂದ್ಬಿಟ್ಟು ಪುಟಾಣಿ ಫ್ರೆಂಡ್ಸ್. ಸೊ ಇದನ್ನು ನಾವು ಈಗ ನೀಟಾಗಿ ರುಬ್ಕೋಬೇಕು. ಈಗ ಇದರ ಜೊತೆ ಇನ್ನೊಂದು 2 ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್, ಬಾದಾಮಿ ಒಂದು 6 ಪೀಸು, ಮತ್ತಿಷ್ಟು ಗೋಡಂಬಿ, ಒಂದು ಸ್ಪೂನಷ್ಟು ಗಸಗಸೆ ಫ್ರೆಂಡ್ಸ್. ಸೊ ಇದನ್ನು ನಾವು ಈಗ ನೀಟಾಗಿ ರುಬ್ಕೊಳ್ಳೋಣ. ಇದು ಫೈನಲ್ ಆಗಿ ಏಲಕ್ಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವೀಟ್ ಪೂರಿಗೆ ಈಗ ಪಾನಕ ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ, ಬಾಣಲಿ ಇಡೋಣ. ಈಗ ಇದಕ್ಕೆ ಬೆಲ್ಲವನ್ನು ಹಾಕೊಳ್ಳೋಣ ಫ್ರೆಂಡ್ಸ್. ಇದು ಒಂದು 2 ಕಪ್ ಹಾಕ್ಕೊಂಡಿವಿ ಫ್ರೆಂಡ್ಸ್ ಬೆಲ್ಲ. ಇದೆಲ್ಲ ಪೂರ್ತಿ ನೀಟಾಗಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಈಗ ನೀರು ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ಸ್ವೀಟ್ ಪೂರಿಗೆ ಏನೆಲ್ಲ ಬೇಕಾಗುತ್ತೆ ಸಾಮಗ್ರಿಗಳಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಹೀಗಿದೆ. ಈಗ ಇದಕ್ಕೆ ನಾವು ನೀಟಾಗಿ ಪಾನಕ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಪಾನಕ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಪಾನಕ ರೆಡಿ ಆಗಿದೆ. ಸೊ ಬೆಲ್ಲ ಎಲ್ಲ ನೀಟಾಗಿದೆ ಆಯ್ತಂದರೆ ಆಯ್ತಿದು.
ರೆಡಿ ಆದಂಗೆ ನೋಡಿ. ಈಗ ನಾವು ಇದನ್ನು ಬಂದ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಪೂರಿ ಮಾಡೋದು ರೆಡಿ ಮಾಡ್ತಾಯಿದ್ದಾರೆ. ಇದು ಪೂರಿ ರೋಲ್ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಒಣ ಹಿಟ್ಟು ಹಚ್ಕೊಂಡು ಪೂರಿನ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಆಯಿತು. ಈಗ ಇದನ್ನು ನೋಡಿ, ಈಗ ಎಣ್ಣೆಯಲ್ಲಿ ಹಾಕೋಣ ಫ್ರೆಂಡ್ಸ್ ಪೂರಿನ ಕರಿಯೋಣ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು, ಇಡ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಈಗ ನೆಕ್ಸ್ಟಿನ ಪ್ರೋಸೆಸ್ ಇದೆ. ಎಣ್ಣೆ ಚೆನ್ನಾಗಿ ಕಾದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಪೂರಿ ಎಲ್ಲ ರೆಡಿಯಾಗಿದೆ. ಈ ಥರ ಈಗ ಇದನ್ನು ನಾವು ಪಾನಕದಲ್ಲಿ ಡೀಪ್ ಮಾಡಬೇಕು. ಪಾನಕದಲ್ಲಿ ಈ ಥರ ಡೀಪ್ ಮಾಡಿ ಹೀಗೆ ಇಮ್ಮಿಡಿಯೇಟಾಗಿ ತೆಗೆದುಬಿಡ್ರಿ. ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇದ್ರ ಮೇಲೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಈ ಥರ ಅದನ್ನು ಉದುರಿಸ್ಬಿಟ್ಟು ಅದನ್ನು ಪೌಡ್ರ್ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಪೌಡ್ರ್ ನೀವು ಚೆನ್ನಾಗಿ ಹಾಕೋಷ್ಟು ಇದಾಗುತ್ತೆ. ಈಗ ಅದರ ರೋಲ್ ಮಾಡಿದ್ದಾರೆ. ಸೊ ಆ ರೋಲ್ನ ಇಲ್ಲಿ ಇಡ್ತಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಾನಕ ಪೌಡ್ರ್ ನೀಟಾಗಿ ಹಾಕೋಬೇಕು. ಅದನ್ನು ಪ್ಲೇಟಲ್ಲಿ ಹಿಂಗೆ ಇಡಬೇಕು ಫ್ರೆಂಡ್ಸ್. ಇದು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಮಕ್ಕಳಿಗೆ ಮಾಡಿಕೊಡಿ. ನೋಡಿ ರೋಲ್ ಮಾಡಿದರು, ಇದನ್ನು ಇಟ್ಟರು. ಇದು ಫ್ರೆಂಡ್ಸ್ ಪ್ರೋಸೆಸ್. ಸೊ ಹಾಗೆ ಇದನ್ನು ನೀಟಾಗಿ ಈ ಥರ ರೋಲ್ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಬಿಟ್ಟು ಹೇಳಿ ನೋಡಿ. ಎಷ್ಟು ಕ್ರಾಂಚಿ ಮತ್ತು ಕ್ರಿಸ್ಪಿನೂ ಇದೆ ಫ್ರೆಂಡ್ಸ್. ಇದು ಪಾನಕದಲ್ಲಿ ಡೀಪ್ ಮಾಡಿ ಪೌಡರ್ನ ಹಾಕೋಬೇಕು. ತುಂಬ ಒಳ್ಳೆ ಪೌಷ್ಟಿಕಾಂಶ ಹಾಕಿದ್ರೆ ಕೊಬ್ಬರಿ, ಬೆಲ್ಲ, ಗಸಗಸೆ ಇವೆಲ್ಲ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಸೊ ಇದು ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್. ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋ ಸಬ್ಸ್ಕ್ರೈಬ್ ನಮಗಿನ ಹೊಸ ಐಟಮ್ಗಳು ನಿಮಗೆ ತೋರ್ಸೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಮತ್ತು ನಮಗೂ ಇನ್ನೂ ಆಸಕ್ತಿ ಬರುತ್ತೆ. ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ SP Surya ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಹಿಂಗೆ ಅಷ್ಟು ಗರಿ ಆಗಿದೆ. ಪರಿಣಿತ ಎಂಟ್ರಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಹೇಳಬೇಕಂದ್ರೆ ಟೇಸ್ಟಲ್ಲಿ ಮಾತ್ರ ಹೋಳಿಗೆ ಮಾಡ್ತೀವಲ್ಲ, ಹೋಳಿಗೆಗಿಂತ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಸೊ ಹೋಳಿಗೆ ಮಾಡೋರು ನೋಡಿ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಸ್ವೀಟಾಗಿದೆ. ಹಿಂಗೆ ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಬಂದಿದೆ ಈ ಥರ. ಸೊ ಎಷ್ಟು ಕ್ರಿಸ್ಪಿ ಮತ್ತು ಕ್ರಾಂಚಿ ಆಗಿದೆ ಅಂತಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಹಾಗೂ ಅದೇ ಹೇಳ್ತಾ ಇದ್ದೀನಲ್ಲ, ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಹೊಸ ವೀಡಿಯೋಗಳು ತರ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.
ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ ಫ್ರೆಂಡ್ಸ್.